ಸಿಲಿಕಾನ್ ಸಿಟಿ ಬೆಂಗಳೂರಿನ ಸುಬ್ರಹ್ಮಣ್ಯಪುರಂ ನಗರದಲ್ಲಿ ಅನುಮಾನಾಸ್ಪದವಾಗಿ ವಿದ್ಯಾರ್ಥಿನಿಯೊಬ್ಬಳು ಬಾತ್ರೂಮ್ನಲ್ಲಿ ಸಾವನ್ನಪ್ಪಿದ್ದಲ್ಲ. ಆ ಪ್ರಕರಣಕ್ಕೆ ಈಗೊಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಸುಬ್ರಹ್ಮಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿ ಮನೆಯ ಬಾತ್ರೂಮ್ನಲ್ಲಿಯೇ ಪ್ರಬುದ್ಧ ಎಂಬಂತಹ ಯುವತಿ ಶವವಾಗಿ ಪತ್ತೆಯಾಗಿದ್ಲು. ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಗಿಳಿದಂತಹ ಪೊಲೀಸರು ಈಗ ಆರೋಪಿಯನ್ನ ಹೆಡೆಮುರಿ ಕಟ್ಟಿದ್ದಾರೆ. ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಅನ್ನೋದು ತನಿಖೆಯ ಮೂಲಕ ಕನ್ಫರ್ಮ್ ಆಗಿದೆ. ಪ್ರಕರಣದ ಸಂಬಂಧ ಅಪ್ರಾಪ್ತನನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸಿದಾಗ ಅಪ್ರಾಪ್ತ ಕೊಲೆ ಮಾಡಿರೋದಾಗಿ ಶರಣಾಗಿದ್ದಾನೆ, ತಪ್ಪೊಪ್ಪಿಕೊಂಡಿದ್ದಾನೆ. ಅಲ್ಲದೆ ಸಿಸಿಟಿವಿ ಫುಟೇಜ್ನಲ್ಲೂ ಕೂಡ ಅಪ್ರಾಪ್ತನ ಚಲನವಲನಗಳನ್ನು ಪೊಲೀಸರು ಗಮನಿಸಿದ್ರು. ಬಳಿಕ ಅಪ್ರಾಪ್ತನನ್ನ ಬಂಧಿಸಿ ವಿಚಾರಣೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಕೊಲೆಯ ಸತ್ಯ ಬಹಿರಂಗವಾಗಿದೆ. ಕತ್ತು ಕೈಯನ್ನು ಕೊಯ್ದು ಪ್ರಬುದ್ಧಾಳನ್ನ ಹತ್ಯೆ ಮಾಡಿದ್ದಾನೆ. ಯಾಕೆ ಕೊಲೆ ಮಾಡಿದ ಅನ್ನೋದು ಹೆಚ್ಚಿನ ತನಿಖೆಯಲ್ಲಿ ಬಯಲಾಗಬೇಕಿದೆ. ಪ್ರಬುದ್ಧ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾಯಿ ಕೂಡ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ನನ್ನ ಮಗಳು ಆತ್ಮಹತ್ಯೆಗೆ ಶರಣಾಗೋಳಲ್ಲ, ಇದು ಕೊಲೆ, ಹಿಂಬದಿಯ ಡೋರ್ ಓಪನ್ ಆಗಿತ್ತು ಅನ್ನುವಂತಹ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ತಾಯಿಯ ಅನುಮಾನದ ಮೇರೆಗೆ ತನಿಖೆಯನ್ನು ನಡೆಸಿದಂತಹ ಪೊಲೀಸರು ಈ ಪ್ರಕರಣದಲ್ಲಿ ಈಗೊಂದು ಮೇಜರ್ ತಿರುವು ಸಿಕ್ಕಿರುವಂಥದ್ದು ಕೊಲೆ ಅನ್ನೋದು ಗೊತ್ತಾಗಿದೆ.